ಶ್ರೇಷ್ಠ ಕ್ಯಾರೆಕ್ಟರ್ ಈಗ ಬಟ್ಟೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅಂದ್ರೆ ಲಿಮಿಟ್ ಮೀರಿಲ್ಲ ಅಂತ ಅನ್ಸುತ್ತೆ. ಹೌದು, ಅದು ಅಂದರೆ ಫ್ಯಾಮಿಲಿ ಆಡಿಯನ್ಸ್ ನೋಡೋದ್ರಿಂದ ತುಂಬ ಬೇಸಿಕಲಿ ನನ್ನ ಶ್ರೇಷ್ಠ ಪಾತ್ರ ಭಾಗ್ಯಗಿಂತ ಆಪೋಸಿಟ್ ಆಗಿರಬೇಕು. ಅಂದರೆ ಅವನು ಅವ್ರ ಹೆಂಡ್ತಿನ ಬಿಟ್ಟು ನನ್ನ ಹತ್ರ ಬರೋದಕ್ಕೆ ನನ್ನ ಹತ್ರ ಏನಾದರೂ ಒಂದು ಸ್ಪೆಷಲ್ ಕ್ವಾಲಿಟಿ ಇರಬೇಕು. ಅಂದರೆ ಅವಳು ತುಂಬ ಟ್ರೆಡಿಷ್ನಲ್ ಆಗಿರ್ತಾಳೆ, ನಾನು ಅದಕ್ಕೆ ಆಪೋಸಿಟ್ ಆಗಿರಬೇಕು. ಅಂದರೆ ನಾನು ಸ್ವಲ್ಪ ಗ್ಲಾಮರಸ್ ಆಗಿರಬೇಕು. ಸೊ ಆ ಗ್ಲಾಮರಸ್ಸಿಗೆ ಏನು ಬೇಕೋ, ಆ ಪಾತ್ರಕ್ಕೆ ಏನು ಬೇಕೋ ಆ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ. ಐ ಥಿಂಕ್ ನಾನು ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆಕ್ಚುಲಿ ಎಷ್ಟು ಚಾಲೆಂಜಿಂಗ್ ಅದು ಅಂತ. ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಅಂದ್ರೆ ನೀವು ಬಟ್ಟೆ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಪಾತ್ರದ ಬಗ್ಗೆ? ಬಟ್ಟೆ ಬಗ್ಗೆ ಕೇಳ್ತೀನಿ. ಅಂದ್ರೆ ಎಲ್ಲ ಲಿಮಿಟ್ ಮೀರಬಾರ್ದು, ಥಿಕ್ ಲೈನ್ ಇರುತ್ತಲ್ವಾ. ಅಂದ್ರೆ ತುಂಬಾ ಓವರ್ ಆಗಿ ಗ್ಲಾಮರಸ್ ಆಗು ಬಟ್ಟೆ ಹಾಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಸೀರಿಯಲ್ ನೋಡೋರು ಕಂಪ್ಲೀಟ್ಲಿ ಫ್ಯಾಮಿಲಿ ಆಡಿಯನ್ಸ್. ಅಂದ್ರೆ ಇವಾಗ ನಮ್ಮ ತಾಯಿ ಒಬ್ರನ್ನ ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ಅವ್ರಿಗೆ ಏನ್ ಇವಳು ಹಿಂಗ್ ಬಟ್ಟೆ ಹಾಕೊಂಡಿದ್ದಾಳೆ ಯಪ್ಪ ಅಂತ ಅನ್ನಿಸ್ಬಾರ್ದು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಎಷ್ಟು ಗ್ಲಾಮರಸ್ ಆಗಿ ಬಟ್ಟೆ ಹಾಕೊಳ್ಳೋದಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಅದನ್ನು ಆಕ್ಚುಲಿ ಟಫ್ ಟಾಸ್ಕ್ ಆಗಿತ್ತು ನನಗೆ. ಓಕೆ.